ಎರಡನೇದಾಗಿ ದೇವರು ಹೇಳ್ತಿದ್ದಾನೆ, ಈ ಪ್ರದೇಶದಲ್ಲಿ ಎಲ್ಲೋ ನಿಲ್ಲಬೇಡ. ಅಂದ್ರೆ ಅರ್ಥ ಏನು? ಈ ಲೋಕದವ್ರ ಜೊತೆ ಯಾವ ಸಂಬಂಧವನ್ನು ನೀನು ಮಾಡಬೇಡ. ನೀನು ಎಲ್ಲಿಗೆ ಓಡೋಗ್ಬೇಕು? ಬೆಟ್ಟದ ಸೀಮೆಗೆ ಓಡಿ ಹೋಗಬೇಕು. ಯಾರು ಹೇಳ್ತಾ ಇರೋದು? ದೇವದೂತ ಹೇಳ್ತಾ ಇರೋದು. ಬೆಟ್ಟದ ಸೀಮೆ ಅಂದ್ರೆ ಏನು ತೋರಿಸ್ತದೆ ಅಂದ್ರೆ, ಆತ್ಮಿಕ ಅನುಭವ ತೋರಿಸ್ತದೆ, ಆತ್ಮಿಕ ಜೀವಿತವನ್ನು ತೋರಿಸ್ತದೆ, ಪ್ರಾರ್ಥನೆ ಮಾಡುವ ಸ್ಥಳವನ್ನು ತೋರಿಸ್ತದೆ, ದೇವರ ಸಮ್ಮುಖ ಅಂದರೆ ದೇವರ ಸಭೆಯನ್ನು ತೋರಿಸ್ತದೆ. ಪ್ರಿಯರೇ, ಎಲ್ಲಿಗೆ ಓಡಿ ಬರ್ಬೇಕು? ನಾವು ಸಭೆಗೆ ಓಡಿ ಬರಬೇಕು, ಪ್ರಾರ್ಥನೆಗೆ ಓಡಿ ಬರಬೇಕು. ಭಾನುವತ್ತು ಅಲಕ್ಷ್ಯ ಮಾಡಬಾರ್ದು. 1,00,000 ರೂಪಾಯಿ ಸಂಬಳ ಬರ್ತದೆ ಅಂದರೆ ಒಬ್ಬ ನಿಜವಾದ ವಿಶ್ವಾಸಿಯಾಗಿದ್ದರೆ ಅವತ್ತು ಅದನ್ನು ಬಿಟ್ಟು ಚರ್ಚಿಗೆ ಯಾರು ಬರ್ತಾನೆ? ಅವ್ನು ನಿಜವಾದ ನಂಬಿಕೆ ಉಳ್ಳಂಥ ವ್ಯಕ್ತಿ, ಅವ್ರು ನಿಜವಾದ ದೇವರ ಮಕ್ಕಳು. ಭಾನುವಾರ ಎಷ್ಟೇ ಕೊಡಲಿ, ಎಷ್ಟೇ ಬರ್ತದೆ ಲಾಭ ಅಂದ್ರೂ ಅದನ್ನು ಆಸೆ ಪಡದೆ ಅದನ್ನು ಬಿಟ್ಟು ಚರ್ಚಿಗೆ ಬಂದು ದೇವರಿಗೆ ಯಾರು ಆರಾಧನೆ ಮಾಡ್ತಾರೋ, ದೇವ ಇಡೀ ವಾರವೆಲ್ಲ ನನ್ನ ಜೊತೆ, ನನ್ನ ಕುಟುಂಬದ ಜೊತೆ ಇದ್ದೆ, ನನ್ನ ಪ್ರಯಾಣಗಳ ಜೊತೆ ಇದ್ದೆ, ನನ್ನ ಮಕ್ಕಳ ಜೊತೆ ಇದ್ದೆ, ನನ್ನ ಹೆಂಡತಿ ಜೊತೆ, ಗಂಡನ ಜೊತೆ, ನನ್ನ ತಂದೆ ತಾಯಿ ಜೊತೆ ಇದ್ದೆ, ನಮ್ಮನ್ನು ಬೇಟೆಗಾರನ ಬಲೆಯಿಂದ ಮರಣಕಾರವನ್ನು ತಪ್ಪಿಸಿದಿ. ಯೆಹೋವನ ಸನ್ನಿಧಾನಕ್ಕೆ ಹೆಂಗೆ ಬರಬೇಕಂತೆ? ಕೃತಜ್ಞತೆ ಒಡನೆ, ಕಾಣಿಕೆ ಒಡನೆ ಬರಬೇಕಂತೆ. ಅಯ್ಯೋ, ಅವ್ರು ಯಾರೋ ಕರೀತಿದ್ದಾರೆ ಬೀಗರು, ಇವ್ರು ಯಾರೋ ಅನ್ಕೋತಾರೆ, ಅವ್ರು ಬೇಜಾರು ಮಾಡ್ಕೋತಾರೆ, ಇವ್ರು ಬೇರೆ ಮಾಡ್ಕೋತಾರೆ, ಮುಂದಿನ ವಾರ ಹೋಗ್ಬೇಕಾಯ್ತದೆ, ಬಿಡು, ಯಾಕೋ ನನಗೆ ಬೇಜಾರು, ಮುಂದಿನ ವಾರ ಬರ್ತೀನಿ. ನೀವು ನಿಜವಾದ ವಿಶ್ವಾಸಿಗಳಲ್ಲ. ನಿಜವಾಗಿ ದೇವ್ರು ಬಂದರೆ ಅಂಥವ್ರನ್ನ ಕೈಯೇ ಬಿಟ್ಟು ಹೋಗ್ತಾನೆ ಹೊರತು ಎತ್ತಲ್ಪಡಲ್ಲ. ನಿಮ್ಗೇನಾದರೂ ಒಂದು ಅನಾವಶ್ಯವಾಗಿ ಅಥವಾ ಏನೋ ಅವಶ್ಯಕತೆಯಾಗಿ ನಿಜವಾಗ್ಲೂ ಕೂಡ ಏನೋ ಒಂದು ಪರಿಸ್ಥಿತಿ ಐತಿ, ಏನೋ ಒಂದು ಇಕ್ಕಟ್ಟಾದ ಪರಿಸ್ಥಿತಿಲಿದೆ, ಆ ವಾರ ಬರೋಕ್ಕಾಗಲ್ಲ, ದೇವ್ರು ನೋಡ್ತಾನೆ. ಹಂಗಂತೇಳಿ ನಾವೇ ಅಲಕ್ಷ್ಯ ಮಾಡಬಾರ್ದು. ಅದಕ್ಕೆ ದೇವರು ಹೇಳ್ತಿದ್ದಾನೆ, ಈ ಸೀಮೆಯಲ್ಲಿ ಎಲ್ಲೂ ಕೂಡ ನಿಲ್ಲಬೇಡ. ಈ ಸೀಮೆ ಎಲ್ಲವೂ ಕೂಡ ಸಪ್ಸಲ್ಪಟ್ಟಿದ್ದು. ಈ ಸೀಮೆಗಳ ಮೇಲೆ ಎಲ್ಲ ದೇವರ ಕೋಪ ಬರ್ತದೆ. ಇವ್ರು ಯಾರ ಜೊತೆನೂ ಸಂಬಂಧ ಮಾಡಬೇಡ, ಇವ್ರು ಯಾರ ಜೊತೆನೂ ಒಡನಾಟ ಇಟ್ಕೋಬೇಡ, ಇವ್ರು ಯಾರ ಜೊತೆನೂ ಸ್ನೇಹವನ್ನು ಮಾಡಬೇಡ, ಇವ್ರು ಯಾರ ಜೊತೆನೂ ಅವರ ಮಾಡುವಂಥ ಕಾರ್ಯಗಳಲ್ಲಿ ನೀನು ಇಜುಡಾಗಬೇಡ. ನೀನು ಬೆಟ್ಟದ ಸೀಮೆಗೆ ಓಡಿ ಹೋಗು. ಎಲ್ಲಿಗೆ ಓಡೋಗ್ಬೇಕಂತೆ? ಆತ್ಮಿಕ ಜೀವಿತ ಕಡೆಗೆ ಓಡಬೇಕು. ಅಲ್ಲೆಲ್ಲೂಯ್ಯ. ಒಬ್ಬ ವ್ಯಕ್ತಿ ಆತ್ಮಿಕವಾಗಿ ಬೆಳೆಯೋಕ್ಕಾಗ್ತಿಲ್ಲ ಅಂದ್ರೆ ಅದು ಕಾರಣ ಏನಂದ್ರೆ ಅವನ ಸಹವಾಸ ದೋಷ. ಏನು ದೋಷ? ನೀನು ಯಾರ ಜೊತೆ ಜಾಸ್ತಿ ಸ್ನೇಹ ಮಾಡಿದ್ದಿ, ಯಾರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀಯ ಅದೇ ತಿಳ್ಕೊ. ನಿನ್ನ ನಂಬಿಕೆ ಬೆಳೀತಿಲ್ಲ, ಆತ್ಮಿಕತೆ ಬೆಳೀತಿಲ್ಲ, ದೇವರ ವಾಕ್ಯದಲ್ಲಿ ನೀನು ಜೀವಿಸ್ತಿಲ್ಲ ಅಂದರೆ ನೀನು ಹೆಚ್ಚು ಯಾರ ಮನೆ ತ ಕೂತ್ಕೋತಿ, ಯಾರ ಜೊತೆ ಸ್ನೇಹ ಮಾಡಿದ್ದಿ, ಅವ್ರು ದೇವ್ರ ಮಕ್ಕಳಲ್ಲೋ ಅನ್ನೋ ತಿಳ್ಕೊ. ಅದ್ರ ಮೂಲಕವಾಗಿ ನೀನು ಎಷ್ಟಿದ್ದಿ, ಹೆಂಗಿದ್ದಿ, ನಿನ್ನ ಆತ್ಮಿಕ ಪ್ರಮಾಣ ಏನು ಅನ್ನೋದು ಅರ್ಥ ಆಗೋಯ್ತದೆ. ಅರ್ಥ ಆಯ್ತಾ? ಸ್ನೇಹ ಬಹಳ ಮುಖ್ಯ, ಸಹವಾಸ ದೋಷ ಅಲ್ವಾ? ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳ್ತಿದ್ದಾನೆ, ಬೆಟ್ಟದ ಸೀಮೆಗೆ ಓಡಿ ಹೋಗು. ಈಗೋ ಅಲ್ಲೊಂದು ಊರು ಚೆನ್ನಾಗಿ ಕಾಣ್ತೈತೆ, ದೇವ್ರು ಹೇಳಿದ ಬೆಟ್ಟದ ಕಡೆಗೆ ಹೋಗಿದ್ರೆ ಇವನು ಕುಟುಂಬ ಸುರಕ್ಷಿತವಾಗಿರ್ತಿತ್ತು. ಯಾವಾಗ ದೇವ್ರು ಏನು ಹೇಳ್ತಾನೋ ಅದನ್ನು ಮಾಡಿದ್ರೆ ನಾವು ಚೆನ್ನಾಗಿರ್ತೀವಿ. ಅದು ಬಿಟ್ಟು ನಮ್ಮ ಆಲೋಚನೆಗಳು, ನಾವು ಮನುಷ್ಯರ ಮುಂದೆ, ಮನುಷ್ಯರು ಆಡ್ಕೊಳ್ಳೋರ ಮುಂದೆ ಹಿಂಗಿರ್ಬೇಕು ನಮ್ಮದೇ ಆಲೋಚನೆ. ದೇವ್ರು ಅಂತ ಹೇಳಿದ್ರೆ ನಾವೊಂದು ಹೇಳೋದು ಮಾಡ್ಕೊಳ್ಳೋದು. ಇಲ್ಲ ದೇವ್ರೆ ಯಾಕೋ ನನಗಿದು ಚೆನ್ನಾಗಿ ಕಾಣಿಸ್ತಿಲ್ಲ, ಅವ್ರು ಏನೋ ಅನ್ಕೋತಾರೆ, ಇದು ದೇವ್ರು ನನಗೆ ಹಿಂಗಿರ್ಲಿಯಪ್ಪ. ನಮ್ಮ ಅನುಕೂಲ ತಕ್ಕ ಹಾಗೆ ದೇವ್ರು ಅಡ್ಜಸ್ಟ್ಮೆಂಟ್ ಮಾಡ್ಕೊ ಬರಬೇಕು. ನಮ್ಮ ಆಸೆಗೆ ತಕ್ಕ ಹಾಗೆ ದೇವ್ರು ಹೇಳಿದು ಬರಬೇಕು. ದೇವರು ಲೋಟನಿಗೆ ಏನು ಹೇಳಿದ್ರು? ಆ ಬೆಟ್ಟದ ಸೀಮೆಗೆ ಓಡಿ ಹೋಗು ಅಂದರು. ಇವನೇನು ಹೇಳ್ತಿದ್ದಾನೆ? ಆಗಲ್ಲಪ್ಪ, ಏನೋ ನಿನ್ನ ದಯೆ, ನಿನ್ನ ಉಪಕಾರ, ನೀನು ನನ್ನ ಊರಿಂದ ಹೊರಗಡೆ ತಂದು ಬಿಟ್ಟಿದ್ದಿ, ದೊಡ್ಡ ಉಪಕಾರ ಮಾಡಿದ್ದಿ, ನಾನು ಹೋಗೋದ್ರಲ್ಲಿ ನಾಶನ ಬಂದ್ಬಿಟ್ಟದು ಏನೋ, ಹಾಗಾಗಿತ್ತೇನೆ ಈಗೋ ಆ ಸಣ್ಣ ಊರು ಕಾಣ್ತೈತಲ್ಲ ಅಲ್ಲೋಗಿ ಸೇರ್ಕೊಳ್ತೀನಿ. ಏನು ಮಾಡೋಕ್ಕಾಯ್ತದೆ ನಿನ್ನ ಹಣೆ ಬರ. ಅದಕ್ಕೆ ದೇವ್ರೇನಂದ್ರು? ಆಯಿತು ಹೋಗು, ನಿನ್ನ ನಿಮಿತ್ತ ನಿನಗೆ ಅನುಗ್ರಹ ಮಾಡಿದ್ದೀನಿ, ನಿನ್ನ ನಿಮಿತ್ತ ಊರನ್ನು ಉಳಿಸ್ತೀನಿ, ಹೋಗಪ್ಪ ಸೇರ್ಕೊ, ಹೋಗು ಬಡಪ್ಪ ಹೋಗು ಅಂದ್ಬಿಟ್ಬಿಟ್ಟು. ಯಾಕಂದರೆ ದೇವ್ರು ಹೇಳಿದಂದು ನಾವು ಮಾಡದೇ ಒಂದು ಮಾಡಿದ್ರೆ ನಾಶನಕ್ಕೆ ನಾವೇ ಗುರಿ ಆಗೋದು. ದೇವ್ರು ಏನು ಹೇಳ್ತಾನೋ ಅದನ್ನು ಕೇಳಬೇಕು. ಆತ್ಮಿಕ ಜೀವಿತಕ್ಕೆ ನಾವು ಪ್ರಯಾಣ ಮಾಡ್ತಾ ಇದ್ದೀವಿ, ಪರಲೋಕಕ್ಕೆ ಪ್ರಯಾಣ ಮಾಡ್ತಾ ಇದ್ದೀವಿ. ದೇವರ ಮಾರ್ಗವನ್ನು ಅನುಸರಿಸ್ಬೇಕು. ನಾವು ಹಿಂಗೆ ಮಾಡ್ಕೊಂಡಿದ್ರೆ ಚೆನ್ನಾಗಿರುತ್ತೆ, ಹಿಂಗಿದ್ರೆ ಚೆನ್ನಾಗಿದೆ, ಈ ಥರ ಇದ್ರೆ ಚೆನ್ನಾಗಿದೆ. ನಮ್ಮ ಆಲೋಚನೆ ಬೇಡ, ದೇವರ ಆಲೋಚನೆಗಳು ಕೇಳಬೇಕು. ಈ ಅಮ್ಮನಿಗೆ ಏನಾಯ್ತೋ ಗೊತ್ತಿಲ್ಲ, ಹೇಳ್ತಿದ್ದಾನೆ ದೇವ್ರು ಹಿಂತಿರುಗಿ ನೋಡಬೇಡ. ಇವಳು ಏನು ಬಂಗಾರ ಇಟ್ಕೊಂಡಿದ್ಲು, ಯಾರ ಜೊತೆ ಏನು ವ್ಯವಹಾರ ಇಟ್ಕೊಂಡಿದ್ಲು, ಬಡ್ಡಿ ಕೊಟ್ಟಿದ್ಲು, ಏನು ಕೊಟ್ಟಿದ್ಲು ಗೊತ್ತಿಲ್ಲ. ಈ ಅಮ್ಮ ಒಂದು ಚೂರು ಆತ್ಮಿಕತೆ ಇತ್ತಿಲ್ಲ, ಲೋಟನ ಹೆಂಡ್ತಿ, ದೇವ್ರ ಭಯ ಭಕ್ತಿ ಇತ್ತಿಲ್ಲ, ಬರೀ ಆಸೆ ಬುರುಕಿ. ಒಂದು ವೇಳೆ ಆಸೆ ಬುರುಕಿ ಆಗಿದ್ಲೇನೋ. ಹಲ್ಲೆಲೂಯಾ. ಸೊದೋಮ್ ಗೊಮೋರ ಪಟ್ಟಣ ಏನು ಮಾಡ್ದ ದೇವರು? ಬೆಂಕಿ ಗಂಧಕದಿಂದ ಏನು ಮಾಡ್ದ? ಸುರಿಸಿ ನಾಶಪಡಿಸಿದಂತೆ. ನೀವು ಇಲ್ಲಿ ಇನ್ನೊಂದು ಗಮನಿಸಬೇಕು, ಈ ಸೊದೋಮ್ ಗೊಮೋರ ಪಟ್ಟಣಕ್ಕೆ ಹೋಗ್ಬೇಕಾದ್ರೆ ಲೋಟ ಹೆಂಗೋದ?
ಹೆಂಗೋದ? 12:5. ಲೋಟನು ಬಹು ಧನವಂತನಾಗಿದ್ದ. ಏನಾಗಿದ್ದ ಲೋಟ? ಈ ಸೊದೋಮ್ ಗೊಮೋರ ಪಟ್ಟಣಕ್ಕೆ ಹೋಗ್ಬೇಕಾದ್ರೆ ಅವನಿಗೆ ದಾಸಿಯರಿದ್ರು, ಕುರಿ ಆಕಳು ಎಲ್ಲ ಸಂಪತ್ತು ಸಮೃದ್ಧಿಯಾಗಿ ತೆಗೆದುಕೊಂಡು ಹೋದ. ಈಗ ಆ ಊರಿಂದ ಓಡ್ ಬರ್ಬೇಕಾದ್ರೆ ಹೆಂಗೆ ಓಡ್ ಬರ್ತಾವನೆ? ಬರಿಗೈಯಲ್ಲಿ. ದೇವರ ಆಲಯನ, ದೇವರನ್ನ ಬಿಟ್ಟು, ಸಮ್ಮುಖ ಬಿಟ್ಟು ಈ ಲೋಕಕ್ಕೆ, ಪಾಪಕ್ಕೆ ನೀನು ಹೋದ್ರೆ, ನೀನು ಹೋಗ್ಬೇಕಾದ್ರೆ ಸಮೃದ್ಧಿಯಾಗಿರ್ತಿ, ಬಣ್ಣ ಬಣ್ಣ ಯೋಚನೆ ಇರ್ತದೆ. ಅಲ್ಲಿಂದ ಬರಬೇಕಾದ್ರೆ ನಿನಗೇನೂ ಇರಲ್ಲ. 12ನೇ 5ನೇ ವಚನ ಹೇಳ್ತದೆ, ಲೋಟನು ಅವನಿಗೆ ಸಂಪತ್ತಿತ್ತಂತೆ, ಕಾರಾನಿನಲ್ಲಿ ಸಂಪಾದನೆ ಮಾಡಿದಂಥ ದಾಸಿಯರು ಇತ್ತಂತೆ. ಯಾಕೆ ಅಬ್ರಾಹ್ಮನ ದನ ಕಾಯೋನಿಗೂ ಲೋಟನ ದನ ಕಾಯೋರಿಗೆ ಜಗಳ ಆಯಿತು? ಲೋಟನಿಗೆ ಸಂಪತ್ತಿದ್ದರಿಂದ ಅದನ್ನು ತೆಗೆದುಕೊಂಡೆ ತಾನೇ ಸೊದೋಮ್ ಗೊಮೋರ ಪಟ್ಟಣಕ್ಕೆ ಹೋಗಿತ್ತು. ಈಗ ಅಲ್ಲಿ ಸೊದೋಮ್ ಗೊಮೋರ ಪಟ್ಟಣದಲ್ಲಿ ನಾಶನ ಉಂಟಾದಾಗ ಓಡು ಬರ್ತಿದ್ದಾನೆ ಎಲ್ಲವನ್ನ ಬಿಟ್ಟು. ಈಗ ಬರಿಗೈಲಿ ಓಡೋಯ್ತಿದ್ದಾನೆ ಜೀವ ಉಳಿಸ್ಕೊಳ್ಳೋಕ್ಕೆ. ಈ ಲೋಕಕ್ಕೂ ನಾಶನ ಬರ್ತದೆ. ದೇವರು ನೀನೇನು ಬಂಗಾರನ, ಹಣನ, ಲೋಕನ, ವಸ್ತುನ ನಂಬ್ಕೊಂಡು ದೇವರನ್ನು ಸೇವಿಸದೆ, ದೇವರಿಗೆ ಸರಿಯಾಗಿ ವಿಧಿಯಳಾಗದೆ ನಡ್ಕೊಳ್ತಿದ್ಯೋ, ಈ ಲೋಕದ ಮೇಲೆ ಇದೇ ಥರ ಒಂದು ದಿನ ದೇವರು ಬೆಂಕಿ ಗಂಧಕಗಳನ್ನ ಸುರಿಸ್ತಾನೆ. ಆಗ ನೀನು ನಿನ್ನ ಕುಟುಂಬ ಎಲ್ಲಿ ಓಡೋಗಿ ಬಚ್ಚಿಟ್ಕೊಳ್ತೀವಿ? ಯೋಚನೆ ಮಾಡು. ಈ ರಹಸ್ಯ ವರ್ಣದಲ್ಲಿ ಎತ್ತಲ್ಪಟ್ಟಿಲ್ಲ ಅಂದರೆ ದೇವರು ಬರುವಾಗ ಪರಿಸ್ಥಿತಿ ಏನು ಪ್ರೇರೆ? ಹಲ್ಲೆಲೂಯಾ. ಅರ್ಥ ಆಯ್ತಾ? ತುಂಬಿದವನಾಗಿ ಹೋದ, ಈಗ ಪ್ರಾಣ ಉಳಿಸ್ಕೊಳ್ಳೋಕ್ಕೆ ಬರಿಗೈಲಿ ಓಡಿ ಬರ್ತಿದ್ದಾನೆ. ಈಗ ಈ ಲೋಟನ ಹೆಂಡತಿಗೆ ಏನೋ ಆಯ್ತು ಗೊತ್ತಿಲ್ಲ, ನೆನಪು ಬಂದ್ಬಿಡ್ತು. ಒಂದು ಅರೆ ಅರ್ಜೆಂಟ್ ಮಾಡ್ಬಿಟ್ಟಪ್ಪ, ಹೇಳಕ ಓಡ್ ಬಂದ್ಬಿಟ್ಟ. ನಾನು ಅಲ್ಲಿ ಚೆನ್ನಾಗಿರೋಂಥ ನೆಕ್ಲೆಸ್ ಇಟ್ಟಿದ್ದೆ, ಅಯ್ಯೋ ಒಳ್ಳೆ ಡ್ರೆಸ್ ಇಟ್ಕೊಂಡಿದ್ದೆ, ಒಳ್ಳೆ ಸೀರೆ ಇಟ್ಕೊಂಡಿದ್ದೆ, ಅಯ್ಯೋ ಅದು ಇಟ್ಕೊಂಡಿದ್ದೆ, ಎಲ್ಲಿ ಸುಟ್ಟೋಯ್ತೇನೋ. ಆಕೆ ಆಸೆ ಇರೋದನ್ನ ತಿರುಗಿ ನೋಡ್ಬಿಟ್ಲು ಹಿಂದ್ಗಡೆ. ನೋಡಿದ ತಕ್ಷಣ ದೇವರ ಕೋಪ ಆಕೆ ಮೇಲೆ ರಭಸವಾಗಿ ಬೆಂಕಿ ಗಂಧಕ ಬಿದ್ದಿದ್ರಿಂದ ಜೀವ ಸಹಿತ ಉಪ್ಪಿನ ಸ್ತಂಭ ಆದ್ಲು. ಲೋಕವನ್ನು ನೋಡಿ ಯಾವ ಆಸೆಗೂ ತಿರುಗಬೇಡ ನೀನು, ದೇವ್ರ ಮಗಳಾಗಿ, ಮಗನಾಗಿ. ಎಲ್ಲ ನಿನ್ನ ಮುಂದೆ ಬರ್ತದೆ. ಸ್ವಾಮಿ ಹೇಳ್ತಾನೆ, ದೇವ್ರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕಪಡು, ಅವುಗಳು ಕೂಡ ನಿನಗೆಲ್ಲವೂ ಬರ್ತದೆ, ನಿನ್ನ ಹಿಂದೆ ಬರ್ತದೆ. ಬೆಳ್ಳಿ, ಬಂಗಾರ, ಆಸ್ತಿ, ನಿಮ್ಗೇನು ಬೇಕು ಎಲ್ಲ ದೇವ್ರು ಕೊಡ್ತಾನೆ. ದೇವ್ರ ರಾಜ್ಯಕ್ಕಾಗಿ, ನೀತಿಗಾಗಿ ಜೀವಿಸು ಅಂತ ಹೇಳ್ತಾನೆ ದೇವ್ರು. ಹಲ್ಲೆಲೂಯಾ. ಈಗ ಏನಾಯಿತು? ಆ ಹಳ್ಳಿಗೆ ಓಡಿ ಹೋಗಿ ಸೇರ್ಕೊಂಡ. ಲೋಟನನ್ನು ತಪ್ಪಿಸೋದಕ್ಕೆ ಕಾರಣ ಏನು ಗೊತ್ತಾ? ಅಬ್ರಹಾಮನನ್ನು ನೆನೆಸಿದಂತೆ. ನೀನು ಇವತ್ತು ಹೇಗಿದ್ಯೋ ಅದಕ್ಕೆ ಕಾರಣ ಏಸಯ್ಯ, ಈ ಸಭೆಯಲ್ಲಿ ಮಾಡಿದ ಪ್ರಾರ್ಥನೆ. ಇವತ್ತು ನಿನಗೆ ಸೊಕ್ಕು ಬಂದಿರ್ಬೋದು, ಇವತ್ತು ನೀನೇನು ಹಿಂತಿರುಗಿ ಮಾತಾಡ್ತಾ ಇರ್ಬೋದು, ಏನೋ ತಪ್ಪುಗಳು ಹೊರಿಸ್ತಾ ಇರ್ಬೋದು, ಆದರೆ ಹಿಂದಿನ ಸ್ಥಿತಿ ಯೋಚನೆ ಮಾಡು. ಇದೇ ಸಭೆ ನಿನ್ನನ್ನು ಆಶೀರ್ವದಿಸಿತ್ತು. ಈ ಸಭೆಯಲ್ಲೇ ಕರ್ತ ನೀನು ಕಟ್ಟಿದ್ದು. ಈ ಸಭೆಯಲ್ಲೇ ಕಣ್ಣೀರು ಸುರಿಸಿ ನಿನಗಾಗಿ, ನಿನ್ನ ಕುಟುಂಬಕ್ಕಾಗಿ ಮಾಡಿದ ಪ್ರಾರ್ಥನೆಯೇ ಪರಲೋಕ ತಂದೆ ಕೇಳಿದ್ದು. ಇವತ್ತು ನಿನಗೆ ಹಣ ಇರ್ಬೋದು, ಸಂಪತ್ತಿರ್ಬೋದು, ಆರೋಗ್ಯ ಇರ್ಬೋದು, ನೀನು ಯಾವುದೋ ಕಾರ್ಯಗಳು, ಬಿಸ್ನೆಸ್, ವ್ಯಾಪಾರಗಳು ಮಾಡ್ತಿದ್ದಿರ್ಬೋದು. ಹಲ್ಲೆಲೂಯಾ. ನೀನು ಈ ಸಭೆಗೆ ಬರಬೇಕಾದ್ರೆ ಬರಿಗೈಯಲ್ಲೇ ಬಂದೆ ಅಂತ ಮರಿಬೇಡ. ನೀನು ದೇವದಲ್ಲೇ, ಮಾಟ ಮಂತ್ರದಲ್ಲಿ, ಕಣ್ಣೀರಲ್ಲಿ, ಕಷ್ಟದಲ್ಲೇ ಬಂದೆ ಅನ್ನೋದು ಮರಿಬೇಡ. ಇವತ್ತು ಈ ಸಭೆನ ಕುರಿತು ಮಾತನಾಡ್ತಾರೋ ಮಾತು, ನಿನ್ನ ಸಭೆನ ಯೋಚನೆ, ಈ ಸಭೆ ಮೇಲಿರೋ ಅಭಿಪ್ರಾಯ, ಸೇವಕರ ಮೇಲಿರೋ ಅಭಿಪ್ರಾಯ, ದೇವರ ಮೇಲಿರೋ ಅಭಿಪ್ರಾಯ, ಯಾವ ಅಭಿಪ್ರಾಯದಲ್ಲಿ ಮಾತನಾಡ್ತಿದ್ದೆ ಅನ್ನೋದು ಯೋಚನೆ ಮಾಡು. ಹಲ್ಲೆಲೂಯಾ. ದೇವರು ಈ ಸಭೆ ಮೇಲಿರುವಂಥ ಒಡಂಬಡಿಕೆ, ಆ ದಯೆಯಿಂದನೇ ಇಲ್ಲಿ ಬಂದು ನೀನು ಪ್ರಾರ್ಥಿಸುವಾಗ, ಕಣ್ಣೀರು ಸುರಿಸುವಾಗ, ನೀನು ಕೊಡ್ತಿರೋ ಕಾಣಿಕೆಗಳನ್ನು, ನೀನು ನಡ್ಕೊಳ್ತಿರೋ, ಕಷ್ಟಪಟ್ಟು ಬರ್ತಿರೋ ರೀತಿಯನ್ನೇ ನೋಡಿ ದೇವರು ನಿನ್ನ ದೆವ್ವ, ಮಾಟ ಮಂತ್ರ, ರೋಗಗಳನ್ನ ಬಿಡಿಸಿ ಕರ್ತನ ಉದ್ಧರಿಸುತ್ತಿದೆ ಸಭೆ.